ಶುಭೋದಯ, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಲಾರಾಸ್ ವ್ಲಾಗ್. ನಾನ್ ಈ ದಿನ ಮಾರ್ನಿಂಗ್ 4:30 ರೊಟೀನ್ ತೋರಿಸ್ತಾ ಇದ್ದೀನಿ. 4:30 ಇಂದ ಸಂಜೆವರೆಗೂ ಏನೇನ್ ಕುಕ್ ಮಾಡ್ದೆ, ಏನೆಲ್ಲ ಮಾಡ್ದೆ ಅನ್ನೋದ್ ತೋರಿಸ್ತೀನಿ. ಹಾಗೆ ನಂದು 4:30 ರೊಟೀನ್ ನನ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಶುರುವಾಗಿದ್ದು, ಅದ್ ಇನ್ನೂ ಮುಗ್ದಿಲ್ಲ. ಅದ್ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಮೇ ಬಿ ನನ್ ಮಕ್ಳೆಲ್ಲ ಓದಿದ್ದಾದ್ಮೇಲೆ 4:30 5 o'clock ರೊಟೀನ್ ಮುಗಿಯುತ್ತೋ ಏನೋ ನೋಡ್ಬೇಕು. ಬೆಳಗ್ಗೆ ಎದ್ದು ನಾನು ಏನಾದ್ರೂ ಒಂದ್ ನೀರ್ ಕುಡಿತೀನಿ. ಮೆಂತ್ಯ ನೀರು ಅಥವಾ ನೀರಲ್ಲಿ ಜೀರಾ ಕುದಿಸ್ಬಿಟ್ಟು ಕುಡಿತೀನಿ. ಇವತ್ ಜೀರಾ ನೀರ್ ಕುಡ್ದೆ. ಹಾಗೆ ಇಡ್ಲಿ ಮಾಡ್ತಾ ಇದ್ದೀನಿ ಟಿಫನ್ಗೆ. ಫಟಾಫಟ್ ಅಂತ ಆಗೋ ತರಾನು ಇರ್ಬೇಕು, ಟೇಸ್ಟಿ ಆಗು ಇರ್ಬೇಕು, ಹೆಲ್ತಿ ಆಗಿರ್ಬೇಕು ಅಂತ. ಆಯಿಲ್ ಜಾಸ್ತಿ ಯೂಸ್ ಮಾಡ್ದಿರಾ ಅಂತದೇ ಆದಷ್ಟು ಚೂಸ್ ಮಾಡ್ಕೋತೀನಿ ನಾನ್ ಮಾಡಕ್ಕೆ. ಇಡ್ಲಿಗೆ ಆಯಿಲ್ ಕಡಿಮೆ ಹಾಕಿರೋದ್ರಿಂದ ಸ್ಪೈಸಿನೂ ಕೂಡ ಇರಲ್ಲ, ಲೈಟ್ ಆಗಿರುತ್ತೆ. ಸಾಂಬಾರ್ ಕೂಡ ನಾನ್ ಸ್ಪೈಸಿ ಆಗಿ ಮಾಡಲ್ಲ. ನಮ್ಮನೇಲಿ ಈ ತರ ಬೇಳೆ ಟೊಮೆಟೊ ಸಾಂಬಾರ ಯಾವಾಗ್ಲೂ ಇಷ್ಟ ಪಡೋದು. ಬೇರೆ ತರ ಸಾಂಬಾರ್ ಮಾಡಿದ್ರು ಇಷ್ಟ ಆಗಲ್ಲ ಅವರಿಗೆ. ಬೇಳೆ ಹಾಗೂ ಟೊಮೆಟೊ ನಾನು 1-3 ವಿಷಲ್ ಕೂಗಿಸ್ಕೊತೀನಿ. ಅದ್ರ ಜೊತೆಗೇನೆ ಕಾರ್ನ್ ಸಲಾಡ್ ಮಾಡೋಣ ಅಂತ ಹೆಸರು ಕಾಳು ನೆನ್ಸಿಟ್ಟಿದ್ನಲ್ಲ, ಅದ್ರ ಜೊತೆ ಕಾರ್ನ್ ಸಲಾಡ್ ಮಾಡ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಎಲ್ಲ ರಾತ್ರಿನೇ ನಾನು ಸುಲ್ದಿಟ್ಕೊಂಡಿದ್ದೆ. ಅದನ್ನ ಪಾತ್ರೆಯಲ್ಲಿ ಕುದಿಸ್ಕೊಂಡು ಬೇಯಿಸ್ಕೊಂಡೆ. ಜೊತೆಗೆ ನಾನು ಈ ಸಾಂಬಾರ್ಗೆ ಹೇಗೆ ಅಂದ್ರೆ, ಬೇಳೆ ಸಾಂಬಾರ್ಗೆ 4-5 ಬೆಳ್ಳುಳ್ಳಿ, ಜೀರಿಗೆ, 5-6 ಮೆಣಸು ಅಷ್ಟು ಜಜ್ಕೊಂಡು ಸೈಡ್ ಅಲ್ಲಿ ಇಟ್ಕೋತೀನಿ ಒಗ್ಗರಣೆಗೆ. ಸಾಂಬಾರ್ 3 ವಿಷಿಲ್ ಆಗಿತ್ತು, ಸೈಡ್ ಅಲ್ಲಿ ಇಟ್ಟೆ. ಅದ್ರ ಜೊತೆನೆ ಇಡ್ಲಿನೂ ಇಟ್ಬಿಡೋಣ. ಮಾರ್ನಿಂಗ್ ಆಗಿರೋದ್ರಿಂದ ಎಲ್ಲ ಫಟಾಫಟ್ ಅಂತ ಆಗ್ತಾ ಇರ್ಬೇಕು. 1 ಮಿನಿಟ್ ಕೂಡ ಟೈಮ್ ವೇಸ್ಟ್ ಆಗಂಗಿಲ್ಲ. ವೇಸ್ಟ್ ಆದ್ರೆ 7ಗೆನೆ ಸ್ಕೂಲ್ ವ್ಯಾನ್ ಬಂದ್ಬಿಡುತ್ತೆ. ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ. ಗಾಬ್ರಿಲಿ ಗಡಿಬಿಡಿಲಿ ಏನೂ ಆಗಲ್ಲ. ಹಾಗಾಗಿ ಯಾವ ಟೈಮು ವೇಸ್ಟ್ ಮಾಡಲ್ಲ. ಒಂದು ಹೊಬ್ಬೆ ಇಟ್ಕೊಂಡ್ರೆ ನಾನು ಈ ತರ ಒಂದ್ ಫುಲ್ ಸರಿ ಟಿಫನ್ಗೆ ಸಾಕಾಗತ್ತೆ ಇಡ್ಲಿಗೆ. ಸೊ ಬೇಳೆ ಟೊಮೆಟೊ ಕೂಡ ಬೆಂದಿತ್ತು. ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ, ಕರಿಬೇವು, ಹಾಗೆ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಅದು ಹಾಕೊಂಡೆ. ಹಾಗೆ ಒಂದ್ ಈರುಳ್ಳಿ ಕೂಡ ಸೇರ್ಸ್ಕೊತಾ ಇದ್ದೀನಿ. 2-3 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಇಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಈರುಳ್ಳಿ, ಆಮೇಲೆ ಟೊಮೆಟೊ ಬೇಳೆ ಬೇಯಿಸಿದ್ನಲ್ಲ, ಈ ಟೊಮೆಟೊನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆದ ನಂತರ ಸ್ವಲ್ಪ ಟರ್ಮರಿಕ್ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಕುದಿ ಬರ್ಬೇಕು. ಜೊತೆಗೆ 2 ಸ್ಪೂನ್ ಸಾಂಬಾರ್ ಪುಡಿ ಯೂಸ್ ಮಾಡ್ಕೊಂಡಿದೀನಿ, ಮನೇಲಿ ಮಾಡಿರೋಂಥ ಸಾಂಬಾರ್ ಪುಡಿ. ಅದ್ರ ಜೊತೆ ಬೇಯಿಸಿಟ್ಟಿರೋಂಥ ಏನ್ ಬೇಳೆ ಇದೆಯೋ ಅದನ್ನೆಲ್ಲ ನೀಟಾಗಿ 10 ನಿಮಿಷ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೋಬೇಕು. ನಿಮಗ್ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಹೇಗ್ ಬೇಕೋ ಹಾಗೆ ಕುದಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರ್ಸ್ಕೊತಾ ಇದ್ದೀನಿ. ಹಾಗೆ ಒಂದು ಬೌಲ್ಗೆ ಬೇಯಿಸಿಟ್ಟಿರೋಂಥ ಕಾರ್ನು, ಹಾಗೆ ಕಡ್ಲೆ ಬೀಜ ನೀಟಾಗಿ ಹುರ್ಕೊಂಡು ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಡು ಅದನ್ನು ಸೇರ್ಸ್ಕೊತಾ ಇದ್ದೀನಿ. ಜೊತೆಗೆ ಒಂದ್ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಏನ್ ನೆನ್ಸಿಟ್ಟಿದ್ವಲ್ಲ ಹೆಸರು ಕಾಳು, ಮೊಳಕೆ ಬಂದಿರೋ ಸೇರ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟುನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಉಪ್ಪು ಏನು ಸೇರ್ಸ್ಕೊತಾ ಇಲ್ಲ. ಕಾರ್ನ್ಗೆ ಉಪ್ಪು ಹಾಕಿರೋದ್ರಿಂದ ಸಾಕು ಅಷ್ಟೇ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಉಪ್ಪೇನು ಸೇರ್ಸ್ಕೊಂಡಿಲ್ಲ. ಕಾಯಿ ತುರಿ ಇದ್ರೂ ಸೇರ್ಸ್ಕೋಬಹುದು. ನಾನ್ ಲೈಟ್ ಆಗಿರ್ಲಿ ಅಂತ ಅಷ್ಟು ಮಾತ್ರ ಸೇರ್ಸ್ಕೊಂಡು ಸಲಾಡ್ ಮಾಡ್ಕೊಂಡೆ. ಇದು ಲಂಚ್ ಬ್ರೇಕ್ ಸ್ನಾಕ್ಸ್ಗೆ ಹೆಲ್ತಿಯಾಗಿ ರೆಡಿ ಆಯ್ತು. ನಂತರ ಇಡ್ಲಿ ಕೂಡ ಆಗಿತ್ತು. ಎಲ್ಲ ನೀಟಾಗಿ ಫಟಾಫಟ್ ಅಂತ ತೆಗೆದು ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂಡ್ರೆ ಬಾಕ್ಸ್ ಕೂಡ ಎಷ್ಟು ಬೇಕೋ ಅಷ್ಟು ಪ್ಯಾಕ್ ಮಾಡ್ಬಿಟ್ಟು ರಿಮೈನಿಂಗ್ ಟಿಫನ್ಗೆ ಆಗುತ್ತೆ ಅನ್ಬಿಟ್ಟು. ಬಿಸಿ ಹಾಗೆ ಇರುತ್ತೆ. ಒಂದ್ಸರಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಟಿಫನ್ ಎಲ್ರು ಮಾಡಷ್ಟು ಆಗುತ್ತೆ. ನಾನು ಇವತ್ತು ಇಡ್ಲಿಗೆ ರೇಷನ್ ಅಕ್ಕಿನೇ ಯೂಸ್ ಮಾಡಿದ್ದೀನಿ. ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಕೂಡ ಬಂದಿತ್ತು ಇಡ್ಲಿ. ತುಂಬಾ ಟೇಸ್ಟಿ ಆಗಿ ಕೂಡ ಇತ್ತು.
ಇಡ್ಲಿ ಅಕ್ಕಿ ಇವತ್ತು ಯೂಸ್ ಮಾಡಿಲ್ಲ, ನೋಡೋಣ ಅಂತ ಇದು ಯೂಸ್ ಮಾಡಿದೆ. ಇದು ತುಂಬಾ ಚೆನ್ನಾಗಿ ಬಂತು. ಟಂಬ್ಲರ್ ಅಲ್ಲಿ ಸಾಂಬಾರ್ನ ನೀಟಾಗಿ ಆರಕ್ಕೆ ಇಟ್ಬಿಟ್ಟು ಪ್ಯಾಕ್ ಮಾಡ್ತೀನಿ. ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಆದ್ರೆ 3 ಅವರ್ಸ್ ಆದ್ರೆ ಒಂಥರ ಸ್ಮೆಲ್ ಬಂದಂಗ ಆಗ್ಬಿಡುತ್ತೆ. ನೀಟಾಗಿ ಆರಿಸ್ಬಿಟ್ಟು ಪ್ಯಾಕ್ ಮಾಡಿದ್ರೆ ಏನು ಆಗಲ್ಲ. ಈ ಡಬಲ್ ಬಾಕ್ಸ್ ಹಾಕಿರೋದ್ರಿಂದ ಮೇಲ್ ಒಂದ್ ಬಾಕ್ಸ್ ಖಾಲಿ ಬಾಕ್ಸ್ ಹಾಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತೀನಿ, ಸಾಂಬಾರ್ ಹಾಕೊಂಡು ತಿನ್ನಕ್ ಈಸಿ ಆಗಿರ್ಲಿ ಅಂತ. ಕೇರಳದಲ್ಲೆಲ್ಲ ವಾಟರ್ ಬೆಲ್ ಇದೆ ಸ್ಕೂಲ್ಸ್ ಅಲ್ಲಿ, ಬಟ್ ನಮ್ಮಲ್ಲಿ ಯಾಕೆ ಮಾಡಿಲ್ಲ ಅನ್ನೋದು ನನಗ್ ಒಂದ್ ಡೌಟ್. ನಮ್ಮಲ್ಲೂ ವಾಟರ್ ಬೆಲ್ಸ್ ಮಾಡಿದ್ರೆ ಮಕ್ಳು ನೀರ್ ಕುಡಿತಾರೆ, ಆದ್ರೂ ನನ್ಗೆ 2 ಬಾಟಲ್ಸ್ ಹಾಕ್ತೀನಿ, ಒಂದೊಂದ್ಸರಿ ಕುಡ್ದೇ ಇರಲ್ಲ, ವಾಪಸ್ ತರ್ತಾರೆ. ಅದು ಹಾಫ್ ಲೀಟರ್ 1 ಲೀಟರ್ ಕೂಡ ನೀರ್ ಕುಡ್ದಿರಲ್ಲ. ಹಾಗೆ ಪಪ್ಪಾಯ ತುಂಬಾನೇ ಚೆನ್ನಾಗಿತ್ತು. ಮೇಲೆಲ್ಲ ಒಳಗಡೆ ಆ ನೋಡಿದ್ರೆ ಈ ತರ ಸಾಫ್ಟ್ ಆಗ್ಬಿಟ್ಟಿತ್ತು. ಹಾಗಾಗಿ ಅದನ್ನ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡಿದೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಥರ್ಸ್ಡೇ ಆ ರಾಯರ್ ಪೂಜೆ ಮಾಡ್ಬೇಕಾಗಿತ್ತು. ಹಾಗಾಗಿ ಮನೆಯೆಲ್ಲ ಮಾಪ್ ಮಾಡ್ಕೊಂಡು ಫಟಾಫಟ್ ಅಂತ ಮಾಡ್ಕೊಂಡಿದ್ದಾಯ್ತು. ಫಾಸ್ಟ್ ಕೆಲ್ಸ, ನಮ್ಮನೆ ಕೆಲ್ಸ ನಾವ್ ಮಾಡ್ಕೊಳೋದ್ರಲ್ಲಿ ಬೇಜಾರೇ ಇಲ್ಲ. ನಾವು ಆ ಕೆಲ್ಸನ್ ಮಾಡೋದ್ ಬಿಟ್ಟಾಗ ನಮ್ಗೆ ಆ ಕೆಲ್ಸ ಮತ್ತೆ ಮಾಡಕ್ಕೆ ಕಂಫರ್ಟೇ ಅನ್ಸಲ್ಲ. ಬಟ್ ಕೆಲವೊಬ್ರಿಗೆ ಪಾಪ ಅವಕಾಶ ಇರಲ್ಲ, ಕೆಲ್ಸಕ್ ಹೋಗ್ತಾ ಇರ್ತಾರೆ, ತುಂಬಾ ಬ್ಯುಸಿ ಇರ್ತಾರೆ, ಅವ್ರೆಲ್ಲ ಸರ್ವೆಂಟ್ ಇಟ್ಕೊಳೋದ್ ಕಾಮನ್. ಬಟ್ ನಮಗೆ ನಮ್ ಟೈಮಿಗೆ ಅವ್ರು ಸಿಗಲ್ಲ. ನನ್ಗೆ ಎಲ್ಲ ಪರ್ಫೆಕ್ಟ್ ಟೈಮಿಗೆ ಆಗ್ಬೇಕು, ಹಾಗಾಗಿ ಅವ್ರನ್ನ ವೆಯ್ಟ್ ಮಾಡಕ್ ಹೋಗಲ್ಲ. ನನ್ ಕೆಲ್ಸ ನಾನೇ ಮಾಡ್ಕೊತೀನಿ. ನನ್ ಟಿಫನ್ ಈ ರೀತಿ ಇತ್ತು. ಒಂದ್ ಒಳ್ಳೆ ಹೆಲ್ತಿ ಟಿಫನ್ ಅಂತಾನೆ ಹೇಳ್ಬೋದು. ವಾಲ್ನಟ್ ಈ ತರ ಕ್ಲೋಸ್ ಆಗಿರತ್ತಂದ್ರೆ ಹುಳ ಆಗಲ್ಲ ಅಂತಾರೆ, ಬಟ್ ಆದ್ರೂ ಅದ್ರಲ್ಲಿ ಹುಳ ಆಗ್ಬಿಟ್ಟಿತ್ತು. ನಾನು ಚೆಕ್ ಮಾಡ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ದೆ. ರಿಮೈನಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಯಾರಿಗೆಲ್ಲ ರೆಸಿಪಿ ಬೇಕಂದ್ರೆ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡ್ಕೊಳ್ಳಿ. ನಂದಿನಿ ರ್ಯಾಪರ್ ಕಲರ್ ಕೂಡ ಚೇಂಜ್ ಆಗ್ಬಿಟ್ಟಿದೆ, ಹಾಗೆ ಪ್ರೈಸ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಹಾಲು ಮೊಸರು ಹೇಗ್ ಪ್ರೈಸ್ ಜಾಸ್ತಿ ಆಗಿದ್ಯೋ, ತುಪ್ಪದ ಬೆಣ್ಣೆ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ನಾನು ಯಾವಾಗ್ಲೂ ಅಷ್ಟೇ ಬಟರ್ ತಂದೆ ನಾನು ತುಪ್ಪ ಕಾಯಿಸ್ಕೊಳೋದು, ನಾನು ಏನು ಆಡ್ ಮಾಡಲ್ಲ. ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಈ ತರ ಕುದಿ ಬಂದ್ಮೇಲೆ ಕಾಯ್ದಿರುತ್ತೆ ಅಂತಾನೆ ಅರ್ಥ. ಆಫ್ ಮಾಡ್ಕೊಂಡು 1-2 ಕಲ್ ಉಪ್ಪು ಹಾಗೆ 4 ಎಲೆ ಕರಿಬೇವು ಹಾಕೋತೀನಿ, ಸ್ಮೆಲ್ ಚೆನ್ನಾಗಿರ್ಲಿ ಅಂತ. ಬೇರೆ ಮೆಂತ್ಯ ಬೆಳ್ಳುಳ್ಳಿ ಆತರ ಏನು ಯೂಸ್ ಮಾಡಲ್ಲ. ಇಷ್ಟ್ರಲ್ಲೇ ಚೆನ್ನಾಗಾಗುತ್ತೆ ತುಪ್ಪ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 1/2 kg ಬಟರ್ ಆದ್ರೆ 15 days ಬರುತ್ತೆ ಆಲ್ಮೋಸ್ಟ್, ಎಲ್ರೂ ಯೂಸ್ ಮಾಡೋದ್ರಿಂದ. ಮಾರ್ನಿಂಗ್ ಬೇಗ ಹೇಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್, ಫಟಾಫಟ ಅಂತ ಕೆಲಸ ಆಗುತ್ತೆ. ಆಲ್ಮೋಸ್ಟ್ 9-9:30 ಅಷ್ಟ್ರಲ್ಲಿ ಎಲ್ಲ ಕೆಲಸ ಮುಗ್ದೋಗುತ್ತೆ. ಬೇರೆ ಕೆಲಸ ಮಾಡ್ಕೊಳಕ್ಕೂ ಒಂದ್ ಆರಾಮಾಗಿ ಆಗುತ್ತೆ. ಮತ್ತೆ ನಾನು ವ್ಲಾಗ್ ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ವ್ಲಾಗ್ ಮಾಡ್ಲಿಲ್ಲ, ಎಲ್ಲ ಕೆಲಸ ಮುಗಿಸಿ ಸಂಜೆಗೆ ಸ್ವಲ್ಪ ಯಾಕೋ ತಲೆನೋವ್ದಂಗಾಯ್ತು. ಒಂದ್ ಗ್ರೀನ್ ಟೀ ಮಾಡ್ಕೊಳೋಣ ಅಂತ ಬಿಸಿನೀರ್ ಕಾಯಿಸ್ಕೊಂಡು, ಈ ಗ್ರೀನ್ ಟೀ ನನ್ ಬ್ಯಾಗ್ ಯೂಸ್ ಮಾಡಲ್ಲ, ಲೀವ್ಸೇ ಯೂಸ್ ಮಾಡ್ತೀನಿ. ಇದನ್ನ ಡಿಪ್ ಮಾಡ್ಬಿಟ್ಟು ಒಂದ್ 5 ನಿಮಿಷ ಬಿಟ್ಟು ತೆಗೆದ್ರೆ ಕಂಟೆಂಟ್ ಎಲ್ಲ ಬಿಸಿನೀರಲ್ಲಿ ಇಳ್ಕೊಂಡಿರುತ್ತೆ. ನಾನು 1/2 ಲೆಮನ್ ಮತ್ತೆ 1/2 ಸ್ಪೂನು ಹನಿ ಸೇರ್ಸ್ಕೊತೀನಿ. ಡೈಲಿ ಕುಡಿಬೇಕು, ಒಂದ್ಸಲ ವೀಕ್ಲಿ ಥ್ರೈಸ್ ಆರ್ ಟ್ವೈಸ್ ಕುಡಿಲೇಬೇಕು ಗ್ರೀನ್ ಟೀ ಅನ್ಸ್ತಾ ಇರುತ್ತೆ. ನಾನು ಬೇರೆ ಟೀ ಕಾಫಿ ಏನು ಕುಡಿಯಲ್ವಲ್ಲ, ಹಾಗಾಗಿ ನೆನಪಾದಾಗೆಲ್ಲ ಕುಡಿಬೇಕು ಅನ್ಸುತ್ತೆ. ಕುಡಿದ ತಕ್ಷಣ ತಲೆನೋವು ಕೂಡ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಈ ನಡುವೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಎಡಿಟಿಂಗ್ ಎಲ್ಲ ಸ್ವಲ್ಪ ತಲೆನೋವು ಶುರುವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಸ್ವಲ್ಪ ರೀಸ್ಟಾಕಿಂಗ್ ಅದು ಇದು ಎಲ್ಲ ಮಾಡ್ಕೊಂಡೆ, ಬಟ್ ಎಲ್ಲ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಒಂದ್ ಸ್ವಲ್ಪ ಮಾತ್ರ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದೆ. ಈ ತರ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಸ್ವಲ್ಪ ಕಿಚನ್ ಅಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ಹಾಗೆ ಎತ್ಕೊಂಡು ಹಾಗೆ ಯೂಸ್ ಮಾಡ್ಬೋದು. ಕಿಡ್ಸ್ ಸ್ಕೂಲಿಂದ ಬಂದಾಗ ಏನಾದ್ರೂ ಸ್ನಾಕ್ಸ್ ಬೇಕು ಅಂತ ಕೇಳ್ತಿರ್ತಾರೆ. ಈ ನಡುವೆ ಆಚೆ ಫುಡ್ ಏನು ಅಷ್ಟು ಕೊಡ್ತಿಲ್ಲ, ಅವಾಯ್ಡ್ ಮಾಡಿರೋದ್ರಿಂದ ಮನೆಯಲ್ಲೇ ಈಸಿಯಾಗಿ ಮಾಡೋ ಅಂಥದ್ದು ಏನ್ ಮಾಡ್ಬೋದು ಅನ್ನೋದು ಟ್ರೈ ಮಾಡ್ತಾ ಇರ್ತೀನಿ. ಬಟರು, ಆನಿಯನ್, ಸ್ವಲ್ಪ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಸಣ್ಣದಾಗಿ ಕಟ್ ಮಾಡಿರೋಂಥ ಗಾರ್ಲಿಕ್ ಹಾಗೆ ಕೊತ್ತಂಬರಿ ಸೇರಿಸ್ಕೊಂಡೆ. ಸಾಲ್ಟ್ ಅದ್ರಲ್ಲೇ ಇರುತ್ತೆ ಬಟರ್ ಅಲ್ಲಿ, ಹಾಗಾಗಿ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಕೊತೀನಿ.
ಈ ಸರಿ ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಿಲ್ಲ, ವೈಟ್ ಬ್ರೆಡ್ ಯೂಸ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ವೈಟ್ ಬ್ರೆಡ್ ಯೂಸ್ ಮಾಡಲ್ಲ, ವೀಟ್ ಬ್ರೆಡ್ ಜಾಸ್ತಿ ಯೂಸ್ ಮಾಡೋದು. ಮೊನ್ನೆ ವೀಟ್ದೇ ಕೇಳ್ದೆ, ಅವ್ರಿಗೆ ಹೇಗ್ ಕೇಳಿಸ್ತೋ ಇದನ್ನ ಕೊಟ್ಟಿದ್ದಾರೆ, ನಾನು ಗಮನಿಸಿಲ್ಲ, ತಗೊಂಡ್ಬಂದ್ಬಿಟ್ಟಿದೀನಿ. ಓಕೆ, ಒಂದ್ಸರಿ ಎಕ್ಸ್ಕ್ಯೂಸ್, ಪರವಾಗಿಲ್ಲ. ಅದ್ರ ಮೇಲೆ ಚೀಸ್ನೆಲ್ಲ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊಂಡು, ಹಾಗೆ ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗಿ ಹಚ್ಕೊಂಡಿರ ಅಂತ ಸೇರಿಸ್ಕೊತಾ ಇದ್ದೀನಿ. ಅಡ್ಗೆ ಗಾರ್ಲಿಕ್ ಯೂಸ್ ಮಾಡಿದ್ರೆ ಕಿಡ್ಸ್ ತಿನ್ನೋದೇ ಇಲ್ಲ, ಅಟ್ಲೀಸ್ಟ್ ಇದ್ರಲ್ಲಾದ್ರೂ ತಿಂತಾರಲ್ಲ, ಅದೇ ಖುಷಿ. ಮೇಲೆ ಕೂಡ ಸ್ವಲ್ಪ ಹಚ್ಕೊಂಡು ರೋಸ್ಟ್ ಮಾಡ್ಕೋಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಸ್ವಲ್ಪ ಐರನ್ ತವ ಆಗಿರೋದ್ರಿಂದ ಫುಲ್ ಸಿಮ್ಮಲ್ಲಿ ಇಟ್ಟೆ ಬೇಯಿಸ್ಕೋಬೇಕು. ಒಂದ್ ನೀಟಾಗಿ ಸಿಮ್ಮಲ್ಲಿ ಇಟ್ಟು ಎರಡ್ ಕಡೆನೂ ಈ ತರ ಬೇಯಿಸ್ಕೊಂಡೆ. ಇನ್ನೊಂದ್ ಸ್ವಲ್ಪ ಆ ಕಡೆ ನೋಡೋಷ್ಟ್ರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು, ಬಟ್ ಟೇಸ್ಟಿ ಆಗಿತ್ತು. ಈವ್ನಿಂಗ್ ಸ್ನಾಕ್ಸ್ ಅಂತೂ ಆಯ್ತು. ಅವಾಗ ಮಕ್ಳು ಓದಕ್ ಕುತ್ಕೋತಾರೆ, ತಲೆನೋವಿರಲ್ಲ. ಇಲ್ಲ ಅಂದ್ರೆ ಏನು ಸ್ನಾಕ್ಸ್ ಕೊಟ್ಟಿಲ್ಲ ಅಂದ್ರೆ ಅಶ್ವು ಅಂತ ಅಡ್ಗೆ ಮಾಡೋವರೆಗೂ ಇರೋದೇ ಇಲ್ಲ, ಅಷ್ಟು ತಲೆ ತಿಂತಾ ಇರ್ತಾರೆ. ಏನು ತರಕಾರಿ ಇಲ್ಲ ಅಂದಾಗ ಫಟಾಫಟ್ ಅಂತ ಮಾಡಂತ ಸಿಂಪಲ್ ಸಾಂಬಾರ್ ಇದು. ಟೈಮ್ ಕೂಡ ಜಾಸ್ತಿ ಬೇಕಾಗಲ್ಲ, ಮುದ್ದೆಗಂತೂ ಸಖತ್ ಟೇಸ್ಟಿ ಆಗಿರುತ್ತೆ. ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಂದ್ ಈರುಳ್ಳಿ, 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 4ರಿಂದ 5 ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 1 ಪೀಸ್ ಚಕ್ಕೆ, 4 ಲವಂಗ, ಇಷ್ಟು ಸೇರಿಸ್ಕೊಂಡು ಎಣ್ಣೆಲಿ ಬಾಡಿಸ್ಕೋಬೇಕು. ನಂತರ ಕೊನೆಯದಾಗ 1 ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಟರ್ಮರಿಕ್ ಹಾಕೊಂಡು ಅದು ಕೂಡ ಸಾಫ್ಟ್ ಆಗೋವರೆಗೂ ಎಣ್ಣೆಲ್ಲೇ ಹುರ್ಕೋಬೇಕು. ನಂತರ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಸೇರಿಸ್ಕೋಬಹುದು, ಅಥವಾ ಹಸಿ ಕಾಯಿ ತುರಿ ಇದ್ರೆ ಅದನ್ನು ಸೇರಿಸ್ಕೋಬಹುದು. ಹಸಿ ಕಾಯಿ ತುರಿ ನಾನಿಲ್ಲಿ ಮತ್ತೆ ಚಚ್ಚದ್ ಸ್ವಲ್ಪಕ್ಕೆ ಅಂದ್ಬಿಟ್ಟು ಒಣ ಕೊಬ್ಬರಿನೇ ಸೇರಿಸ್ಕೋತಾ ಇದ್ದೀನಿ. ಅದು ಸ್ವಲ್ಪ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿ 2 ಸ್ಪೂನು ಧನಿಯಾ ಪೌಡರ್ ಸೇರಿಸ್ಕೋತಾ ಇದ್ದೀನಿ. ಇಷ್ಟು ಸ್ವಲ್ಪ ಆರಕ್ ಬಿಟ್ಟು ನೀರ್ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ್ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಏನ್ ರುಬ್ಬಿಟ್ಟಿಟ್ಕೊಂಡಿದ್ವಿ ಇದು ಮಸಾಲಾನೆಲ್ಲ ಸೇರಿಸ್ಕೊಂಡು ನೀರ್ ಎಷ್ಟು ಬೇಕೋ ಸಾಂಬಾರ್ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರ್ಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಆ ತರ ಚೆನ್ನಾಗಿ ಕುದಿಸ್ಬೇಕು. ಒಂದು ಮೊಟ್ಟೆಯ ಕತೆ ಅಂತ ಹೇಳ್ತಾರಲ್ಲ, ಆ ತರ ನಾಟಿ ಸ್ಟೈಲ್ ಒಂದು ಮೊಟ್ಟೆ ಸಾಂಬಾರ್ ಅಂತಾನೆ ಹೇಳ್ಬೋದು. ನೀಟಾಗಿ ಕುದೀತಾ ಇರುತ್ತಲ್ವಾ, ಅವಾಗ ಉಪ್ಪು ಖಾರ ನೋಡ್ಕೊಂಡು ಕುದಿ ಬಂದ ಮೇಲೆ ಫುಲ್ಲು ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಘಮ ಘಮ ಅಂತ ಆ ಮಸಾಲೆ ಸ್ಮೆಲ್ ಬರ್ಬೇಕು. ಆವಾಗ ನಾವು ಮೊಟ್ಟೆ ಒಂದೊಂದೇ ಸೇರ್ಸ್ಕೋಬೇಕು. ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ನಾನು ಒಂದೊಂದೇ ಮೊಟ್ಟೆ ಇವತ್ ಸ್ವಲ್ಪ ಕದ್ಲಿಸ್ಬಾರ್ದು, ಒಂದೇ ಕಡೆ ಮೊಟ್ಟೆ ಬಿಡ್ಬೇಕು, ಅದು ಹಾಗಾಗಿ ಕೂತಿರುತ್ತೆ. ಇದು ಹಳ್ಳಿ ಕಡೆ ಎಲ್ಲ ಆಗಿನ ಕಾಲದಲ್ಲಿ ಮಾಡ್ತಿದ್ದಂತ ಸಾಂಬಾರು, ಬಟ್ ನಾವ್ ಇವಾಗ ಬೇಯಿಸಿ ಮಾಡಿದ್ರೆ ಅಷ್ಟು ಟೇಸ್ಟ್ ಸಿಗಲ್ಲ. ಈ ತರ ಒಮ್ಮೆ ಮಾಡ್ಕೊಂಡ್ ನೋಡಿ, ಸಖತ್ ಟೇಸ್ಟಿ ಆಗಿರುತ್ತೆ ಸಾಂಬಾರು. ಮುದ್ದೆಗೂ ಕೂಡ ಅನ್ನಕ್ಕೂ ಕೂಡ ಎರಡಕ್ಕೂ ಚೆನ್ನಾಗಿರುತ್ತೆ. ಚಪಾತಿ ಮಾಡೋರ್ ಮನೇಲಂತೂ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಚಪಾತಿಗೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಪರೋಟ, ಚಪಾತಿ ಇದಕ್ಕೂ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬೇಯಿಸ್ಬೇಕು, ಕದ್ಲಿಸ್ಬಾರ್ದು. ಸಿಮ್ಮಲ್ಲೇ ಇರ್ಬೇಕು ಉರಿ, ಮೊಟ್ಟೆ ಬೇಯೋವರೆಗೂ. ಅದು ನೀಟಾಗಿ ತಳ ಬಿಟ್ಟ ತಕ್ಷಣ ಮೊಟ್ಟೆ ಬೆಂದಿದೆ ಅಂತಾನೆ ಅರ್ಥ. ಅವಾಗ ಪರ್ಫೆಕ್ಟ್ ಆಗಿ ಮೊಟ್ಟೆ ಸಾಂಬಾರ್ ರೆಡಿ ಆಗುತ್ತೆ. ಕೇವಲ 15 ನಿಮಿಷಕ್ಕೆ ಈ ಸಾಂಬಾರ್ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಮನೇಲಿ ಡೈಲಿ ಮುದ್ದೆ ಮಾಡೇ ಮಾಡ್ತೀನಿ ನೈಟು. ಎಲ್ರೂ ನಮ್ಮ ಮನೇಲಿರೋ ಟೈಮ್ ನೈಟ್ ಆಗಿರೋದ್ರಿಂದ ಒಂದು ಒಳ್ಳೆ ಮೀಲ್ ನೈಟ್ ಮಾಡ್ಲೇಬೇಕು. ಡೈಲಿ ಸಾಂಬಾರು ಮುದ್ದೆ ಜಾಸ್ತಿ, ಯಾವತ್ತೋ 15 ಡೇಸ್ಗೋ ಮಂತ್ಗೋ ನನ್ ನೈಟ್ ಮುದ್ದೆ ಮಾಡಲ್ಲ. ಅಂದ್ರೆ 2 ಗ್ಲಾಸ್ ಹಾಕೊಂಡ್ರೆ ಇಲ್ಲಿ 3 ಮುದ್ದೆ ಆಗುತ್ತೆ. 2 ಗ್ಲಾಸ್ ನೀರ್ ಹಾಕೊಂಡು ನನ್ ಸಣ್ಣ ಉರಿಲಿಟ್ಟು ಚೆನ್ನಾಗಿ ಮುದ್ದೆ ಬೇಯಿಸ್ಕೊಂಡು ಮುದ್ದೆ ಮಾಡಿದ್ದಾಯ್ತು. ಇದು ಒಳ್ಳೆ ಡಯಟ್ ಕೂಡ. ನೈಟು ನಾವು ಅನ್ನ ಯೂಸೇ ಮಾಡಲ್ವಲ್ಲ, ಒಂದ್ ಮುದ್ದೆ ತಿಂದ್ರೆ ಒಂದು 3 ಸರಿ ತಿನ್ನಷ್ಟು ಅನ್ನ ತಿಂತೀವಿ ಅಷ್ಟೇ.
ಅವಾಗ ಎಷ್ಟು ಡಯಟ್ ಆಗುತ್ತೆ. ಮಾರ್ನಿಂಗ್ ಅನ್ನ ತಿಂದಿರ್ತೀವಿ ಒಂದೊಂದ್ಸರಿ, ಆಫ್ಟರ್ನೂನ್ ಅನ್ನ ತಿಂದಿರ್ತೀವಿ. ಬಟ್ ನೈಟ್ ಅಲ್ಲೇ ಇರೋದು ಫುಡ್. ನೈಟ್ ಹೆವಿ ಫುಡ್ ಮುದ್ದೆ ಜೀರ್ಣ ಆಗಲ್ಲ ಅಂತಾರೆ ಒಬ್ಬೊಬ್ರು, ಅದೆಲ್ಲ ಸುಳ್ಳು. ಮುದ್ದೆ ಅಭ್ಯಾಸ ಮಾಡ್ಕೊಂಡ್ರೆ ಆರಾಮಾಗಿ ಜೀರ್ಣ ಆಗುತ್ತೆ. ಸ್ವಲ್ಪ ಬೇಗ ತಿನ್ಬೇಕು. ಲೇಟ್ ನೈಟ್ ಎಲ್ಲ ತಿನ್ಬಾರ್ದು. 10:30, 11 ಎಲ್ಲ. 8:30 ಅಷ್ಟ್ರಲ್ಲಿ ಊಟ ಮುಗಿಸ್ಕೊಂಡ್ರೆ ಅದ್ ನಾವ್ ಮಲಗಷ್ಟ್ರಲ್ಲೂ ಜೀರ್ಣ ಆಗುತ್ತೆ. ಹೆಲ್ತಿ ವೈಸ್ ಒಳ್ಳೇದು. ತುಂಬಾನೇ ಆರೋಗ್ಯವಾದ ಅಡ್ಗೆ ಅಂತಾನೆ ಹೇಳ್ಬೋದು. ಇನ್ನು ಯಾರೆಲ್ಲ ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೆ ಶೇರ್ ಮಾಡಿ. ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ಥ್ಯಾಂಕ್ ಯು.